ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಜಯಶ್ರೀ ವ್ಲಾಗ್ಸ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಜಶ್ವಿದ್ ಏರ್ ಎಕ್ಸೆಸರೀಸ್ ಆ್ಯಂಡ್ ನೆಕ್ ಪೀಸ್ ಕಲೆಕ್ಷನ್ಸ್ ಎಷ್ಟು ಮಾಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಅವಳಿಗೆ ಇವಾಗ 2.5 ಇಯರ್ಸ್ ಆಗಿರೋದ್ರಿಂದ ನಾನು ಈಗ ಅವಳಿಗೆ ತುಂಬ ಕಲೆಕ್ಷನ್ಸ್ ಮಾಡ್ಕೊತಾ ಇದ್ದೀನಿ. ಸೊ ನೆಕ್ ಪೀಸ್ ಅಷ್ಟು ಜಾಸ್ತಿ ಮಾಡ್ಕೊಂಡಿಲ್ಲ, ಹೇರ್ ಆಕ್ಸೆಸರೀಸ್ ಅಂತ ತುಂಬ ಅಂದರೆ ನನಗೆ ತುಂಬ ಅಂತ ಅನಿಸುತ್ತೆ. ಸೊ ಅಷ್ಟು ಮಾಡಿದ್ದೀನಿ. ಸೊ ಬನ್ನಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ನಾನು ಏನೇನು ಕಲೆಕ್ಷನ್ಸ್ ಮಾಡಿದ್ದೀನಿ ಅಂತ. ಆ್ಯಂಡ್ ಆಲ್ರೆಡಿ ನೀವು ಕೂಡ ನೋಡಿರ್ತೀರ, ನಾನು ಶಾಪ್ ಮಾಡಿದಾಗೆಲ್ಲ ನಿಮಗೆ ತೋರಿಸ್ತಾ ಇರ್ತೀನಿ ಅಲ್ವಾ ಆವಾಗ. ಸೊ ಈಗ ಇನ್ ಡೀಟೇಲ್ ಫುಲ್ ಏನೇನು ತೊಗೊಂಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಬನ್ನಿ ನೋಡೋಣ. ಸೊ ಇಲ್ಲಿ ಒಂದಷ್ಟು ಪೇರ್ಸ್ ಇಟ್ಕೊಂಡಿದ್ದೀನಿ. ಸೊ ಇದು ಫಸ್ಟ್ ಒನ್. ಸೊ ಇದು ನೀವು ಬ್ಯಾಂಗ್ಳೂರ ವಿಡಿಯೋ ನೋಡಿದರೆ ಇದು ಗೊತ್ತಿರುತ್ತೆ ನಾನು ಅಲ್ಲಿ ತೊಗೊಂಡಿರೋದು. ಬಟ್ ಅವಳಿಗೆ ಸ್ವಲ್ಪ ಜಡೆ ಉದ್ದ ಇರಬೇಕು, ಆವಾಗ ಹಾಕ್ಲಿಕ್ಕೆ ಸರಿಯಾಗುತ್ತೆ. ಇದು ನನಗೆ ತುಂಬ ಇಷ್ಟ ಆಯಿತು ನೋಡಿ. ಸೊ ನಾವು ಜಡೆ ಹಾಕ್ಬಿಟ್ಟು ಆ ಜಡೆ ಸುತ್ತ ಇದು ಈ ಥರ ಇದೆ ಅಲ್ವಾ ರಿಂಗು, ಹಿಂಗೆ ಸುತ್ಕೊಂಡು ಬರಬೇಕು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಇನ್ನು ಸ್ವಲ್ಪ ದಿನ ಅವಳಿಗೆ ಜಡೆ ಬೆಳೆದಾದ್ಮೇಲೆ ಇದನ್ನು ಹಾಕಾದ್ಮೇಲೆ ನಿಮಗೆ ತೋರಿಸ್ತೀನಿ. ನೆಕ್ಸ್ಟ್ ಬಂದು ಈ ಕ್ಲಿಪ್ಪು, ಇದು ಹನಿ ಬಟರ್ಫ್ಲೈ, ಇದು ತುಂಬ ಕ್ಯೂಟ್ ಆಗಿದೆ. ಆಲ್ಮೋಸ್ಟ್ ಹೆಣ್ಮಕ್ಳಿಗೆ ಜಾಸ್ತಿ ಪಿಂಕೆ ಅಂತ ಸೆಲೆಕ್ಷನ್ ಸಿಗೋದು. ಆ್ಯಂಡ್ ಇದು ನೋಡಿ ರೋಸ್ದು ತುಂಬ ಚೆನ್ನಾಗಿ ಕಾಣುತ್ತೆ. ಅಂದರೆ ಯೂಶ್ವಲಿ ನಾನು ಅವಳಿಗೆ 2 ಜುಟ್ಟು ಹಾಕ್ತೀನಿ ಅಲ್ವಾ, ಆವಾಗ ಹಾಕ್ಲಿಕ್ಕೆ ಅಂತ ತೊಗೊಂಡಿದ್ದೀನಿ. ಸೊ ನೋಡಿ ಇದೊಂದು ಪೇರು, ಅಂದರೆ ಆಲ್ಮೋಸ್ಟ್ ಒಂದು 10 to 15 ಪೇರ್ ಇದೆ. ಕೆಲವೊಂದು ಹಾಳು ಮಾಡ್ಕೊಂಡಿದ್ದಾಳೆ. ಸೊ ಇದೊಂದು ಬೋ, ಸೊ ಇದು ಕೂಡ ಒಂದು ಪೀಸ್ ಕಳ್ಕೊಂಬಿಟ್ಟಿದ್ದಾಳೆ. ಆ್ಯಂಡ್ ನೆಕ್ಸ್ಟ್ ಇದು ಝುಡಿಯೋದಲ್ಲಿ ತಂದಿದ್ದು ಸುದಿ. 3 ಕಲರ್ಸ್ ಇತ್ತು, ರೆಡ್ಡು, ಆರೆಂಜು, ವೈಟು, ಸಾರಿ ಎಲ್ಲೋ. ರೆಡ್ಡು ಆರೆಂಜ್ ಏನಾಯ್ತಂತ ಗೊತ್ತಿಲ್ಲ, ಎಲ್ಲೋ ಮಾತ್ರ ಇದೆ. ಸೊ ಚೆನ್ನಾಗಿದೆ. ಬಟ್ ನಂಗೆ ಅನ್ಸುತ್ತೆ ಅವಳಿಗೆ ಸಿಂಗಲ್ ಪೋನಿ ಹೇರ್ ಸ್ಟೈಲ್ ಹಾಕಿದ್ರೆ ಒಂದು ಹಾಕ್ಲಿಕ್ಕೆ ಚೆನ್ನಾಗಿರುತ್ತೆ, 2 ಹಾಕಿದಾಗ ಚೆನ್ನಾಗಿ ಕಾಣಿಸಲ್ಲ ಒಂದೇ ಒಂದು ಸಿಂಗಲ್ ಸೈಡ್ ಹಾಕಿದ್ರೆ ಅಂತ. ಸೊ ಇದು ಕೂಡ ಬೋ, 2 ಬೋ ಇದೆ. ಆ್ಯಂಡ್ ಇದೆರಡು ನಾನೇ ಮಾಡಿದ್ದು ನೋಡಿ, ನಾನೇ ಮಾಡಿದ್ದು. ಇದು ಡ್ರೆಸ್ದು ಆ್ಯಕ್ಚುಲಿ, ಅದನ್ನು ನಾನು ಕ್ಲಿಪ್ ಕೊಟ್ಟಿದ್ದೀನಿ. ಇದು ಜಶ್ವಿ ನಾಮಕರಣಕ್ಕೆ ಅಂತ ನಾನು ಮಾಡಿದ್ದು, ಬಿಕಾಸ್ ಡ್ರೆಸ್ ಮ್ಯಾಚಿಂಗ್ ಇತ್ತು ನಮ್ಮದು, ಹಾಗಾಗಿ ಮಾಡಿದ್ದು. ಸೊ ಇದು ಹಾಕಾದ್ಮೇಲೆ ಫೋಟೋಸ್ನ ತೋರಿಸ್ತೀನಿ ನಿಮಗೆ. ಸೊ ಇದು ಯಾವ ಥರ ಕಾಣಿಸ್ತಿತ್ತು ಅವಳಿಗೆ ಅಂತ. ಸೊ ಇದಿಷ್ಟು. ಆ್ಯಂಡ್ ಇದು ಕೂಡ ಸಿಂಗಲ್ ಕ್ಲಿಪ್ಸು, ಸಾರಿ ಎಲ್ಲ ಟಿಕ್ ಟಾಕ್ ಕ್ಲಿಪ್ಸ್. ಸೊ ಇದು ಆ್ಯಕ್ಚುಲಿ ನಾನು ಹೈಸ್ಕೂಲಲ್ಲಿ ಇದ್ದಾಗ ತೊಗೊಂಡಿದ್ದು. ಅದನ್ನು ನನ್ನ ಮಗಳಿಗೆ ಇನ್ನೂ ಸೇವ್ ಮಾಡಿ ಇಟ್ಟಿದ್ದೀನಿ. ತುಂಬ ಚೆನ್ನಾಗಿ ಕಾಣುತ್ತೆ ಅವಳಿಗೆ. ಅಂದರೆ ನನ್ನ ಮಗಳಿಗೆ ಸ್ವಲ್ಪ ಕೂದಲು ಚೆನ್ನಾಗಿರೋದ್ರಿಂದ 2 ಜುಟ್ಟು ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ಒಂದಷ್ಟು ಕಲೆಕ್ಷನ್ಸ್ನ ಮಾಡಿದ್ದೀನಿ. ನೆಕ್ಸ್ಟು ಇದು ಈಗ ರೀಸೆಂಟ್ ಅದು ಸಂಕ್ರಾಂತಿಗೆ ತೊಗೊಂಡಿದ್ದು ಅವಳಿಗೆ. ಈ ಥರ ಕ್ಯೂಟ್ ಆಗಿರೋ ಚಿಕ್ಕ ತುಂಬ ಚೆನ್ನಾಗಿರುತ್ತೆ. ನೀವು ಅನ್ಕೋಬೋದು ಏನಪ್ಪ ಯಾರೂ ಕ್ಲಿಪ್ಸ್ ನೋಡೇ ಇಲ್ವಾ, ಯಾರು ಹಾಕ್ಕೊಳ್ಳೋದೇ ಇಲ್ವಾ, ಇದನ್ನೆಲ್ಲ ತೋರಿಸ್ತಾರಲ್ಲ ಅಂತ. ಬಟ್ ನಂದೇನಂದರೆ ನಾನು ಜಶ್ವಿಗೆ ನಾನು ಎಷ್ಟು ಕಲೆಕ್ಷನ್ ಮಾಡಿದ್ದೀನಿ ಅನ್ನೋದನ್ನ ನಿಮ್ಮ ಜೊತೆನೂ ಶೇರ್ ಮಾಡ್ಕೋಬೇಕು ಅಂತ ಅನಿಸ್ತು ನನಗೆ. ಹಾಗಾಗಿ ನಾನು ಅದನ್ನು ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಅದು ಬಿಟ್ಟರೆ ಇನ್ನೇನಿಲ್ಲ, ಇಷ್ಟಿದೆ ಅಷ್ಟಿದೆ ಅಂತ ಇನ್ನೇನಿಲ್ಲ, ಜಸ್ಟ್ ನನ್ನ ಖುಷಿಗೋಸ್ಕರ ಅಷ್ಟೇ. ಸೊ ಇದೆರಡು ಬಟರ್ಫ್ಲೈ, ಇದೆಲ್ಲ KR ನಗರದಲ್ಲಿ ತೊಗೊಂಡಿದ್ದು, ನೀವು ಕೂಡ ನೋಡಿರ್ತೀರ, ಚೆನ್ನಾಗಿದೆ. ಬಟ್ ಈಗ ಅನಿಸ್ತೈತೆ ಆವಾಗಲೇ ಸ್ವಲ್ಪ ಜಾಸ್ತಿ ತೊಗೊಂಡಿದ್ರೆ ಸರಿ ಇದ್ದಿತ್ತು ಅಂತ. ಆ್ಯಂಡ್ ಗೈಸ್, ಇದನ್ನ ನಾನು ಯಾವುದೇ ಥರ ಶಾಪಿಗೆ ಹೋಗಿ ತೊಗೊಂಡಿರೋದಲ್ಲ, ಆನ್ ದ ವೇ ರೋಡಲ್ಲಿ ಹೋಗ್ತಾ ಈ ಕ್ಲಿಪ್ಸ್ ಕಲೆಕ್ಷನ್ಸ್ ಎಲ್ಲ ಇಟ್ಟಿರ್ತಾರಲ್ಲ, ಸೊ ಅಲ್ಲೇ ಜಾಸ್ತಿ ಪರ್ಚೇಸ್ ಮಾಡಿರೋದು ನಾನು. ಸೊ ಇದು ಕೂಡ ನಾನು KR ನಗರಲ್ಲೇ ತೊಗೊಂಡಿದ್ದು. ಕೆಲವೊಂದು ಹಾಳು ಮಾಡ್ಕೊಂಡ್ಲು, ಅಂದರೆ ಅವಳಾಗೇನು ಹಾಳು ಮಾಡ್ಕೊಂಡಿಲ್ಲ, ನಾವೇ ಮಿಸ್ ಮಾಡಿರ್ತೀವಿ. ಅವಳು ತುಂಬ ಸೇಫ್ ನೋಡ್ತಾಳೆ ಇದೆಲ್ಲನೂ ಕೂಡ. ನೆಕ್ಸ್ಟು ಇದು ವೈಟ್, ಅವಳ ಹತ್ರ ವೈಟ್ ಕಲೆಕ್ಷನ್ಸ್ ಇರಲಿಲ್ಲ. ಇದು ಎಕ್ಸಿಬಿಷನ್ಗೆ ಹೋಗಿದ್ವಿ ಅಲ್ವಾ ನಾವು, ಅವಾಗ ತೊಗೊಂಬಂದಿದ್ದು. ಎಷ್ಟು ಚೆನ್ನಾಗಿದೆ ನೋಡಿ. ಸೊ ನಾವು ಕೂಡ ವೇರ್ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ. ಅಂದರೆ ಈಗಿನ್ನ ಕಮ್ಮಿ ಕಲೆಕ್ಷನ್ಸ್ ಇದೆ, ಆಮೇಲೆ ತುಂಬ ಜಾಸ್ತಿ ಮಾಡಬೇಕು ಅವಳಿಗೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದೆರಡು ಬಟರ್ಫ್ಲೈ. ಮೋಸ್ಟ್ ಅವಳ ಹತ್ರ ಜಾಸ್ತಿ ಬಟರ್ಫ್ಲೈಸ್ನೇ ಇದೆ. ಏನಕ್ಕೆ ಅಂದರೆ ಅವಳಿಗೆ ತುಂಬ ಫೇವ್ರೆಟ್ ಬಟರ್ಫ್ಲೈಸ್ ಅಂದರೆ ಅದಕ್ಕೋಸ್ಕರ ಅವಳಿಗೆ ಜಾಸ್ತಿ ಬಟರ್ಫ್ಲೈಸ್ದೇ ನಾನು ಬೈ ಮಾಡಿರೋದು. ಸೊ ಇದು
ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಅದು. ನಾವು ಫ್ಲವರ್ನ ಹಾಕೋದೇ ಬೇಡ, ಬೇಕಾದ್ರೆ ನಾವು ಕೂಡ ಹಾಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ತುಂಬ ಸೈಡಿಗೆ. ಸೊ ಇದು ಅಷ್ಟೇ. ಆ್ಯಂಡ್ ಎಲ್ಲ ಚೀಪ್ ಆ್ಯಂಡ್ ಬೆಸ್ಟಲ್ಲೇ ನಾನು ತೊಗೊಂಡಿದ್ದೆಲ್ಲ. ಯಾವುದು 50 ಮೇಲಂತೂ ನಿಜ ಯಾವುದೂ ಹೋಗಿಲ್ಲ, ಎಲ್ಲ 50 ಒಳಗಡೆನೇ ಇದೆ. ಸೊ ಇದೊಂದು ಕಲೆಕ್ಷನ್ಸ್ ತುಂಬ ಇಷ್ಟ ಆಯಿತು. ಆ್ಯಂಡ್ ಓದೋದಾಗೆಲ್ಲ ಒಂದೊಂದು ಪೇರ್ ತರ್ತಾ ಇದ್ದೀನಿ. ಇದು ಕ್ಯೂಟ್ ಕ್ಲಿಪ್, ಅವಳಿಗಿನ್ನ ಹಾಕಿಲ್ಲ ಇದು, ಬಟ್ ತುಂಬ ಚೆನ್ನಾಗಿದೆ. ಗ್ರೀನ್ ಕಲರ್ ತೊಗೊಂಡೆ. ಇದು ಈ ಸಂಕ್ರಾಂತಿಗೆ ನಾನು ಶಾಪಿಂಗ್ ಹೋಗಿದ್ದೆ ಅಲ್ವಾ, ಸೊ ಅವಾಗ ತೊಗೊಂಡಿದ್ದು. ಆ್ಯಂಡ್ ಅದಾದಮೇಲೆ ಈ 2 ಕ್ಲಿಪ್ ಹೇರ್ ಪಿನ್ಸ್, ಇದು ಕೂಡ ಸಂಕ್ರಾಂತಿಗೆ ಹೋಗಿದಾಗ ತೊಗೊಂಡು ಬಂದಿದ್ದು ನಾನು. ಆ್ಯಂಡ್ ಇದು ನನಗಂತೂ ತುಂಬ ಇಷ್ಟ ಆಯಿತು, ಬಟರ್ಫ್ಲೈಸ್. ಬಿಕಾಸ್ ಇದು ರೆಡ್ ಇದೆ, ಯಾಕೆಂದರೆ ಅವಳಿಗೆ ಸೆಕೆಂಡ್ ಇಯರ್ ಬರ್ತ್ಡೇಗೆ ತೊಗೊಂಡಿದ್ದು ನಾನು. ರೆಡ್ ಕಲರ್ ಇರಲಿ ಚೆನ್ನಾಗಿದೆ ಅಂತ. ನನಗಂತೂ ತುಂಬ ಇಷ್ಟ. ಬಿಕಾಸ್ ನಂದು ಕರ್ಲಿ ಹೇರ್ ಇರೋದ್ರಿಂದ ಯಾವುದೇ ಕ್ಲಿಪ್ಸ್ ಹಾಕಿದ್ರು ಹೇರೇ ಫುಲ್ ಕವರ್ ಆಗಿಬಿಡುತ್ತೆ. ಬಟ್ ಪಾಪುದು ಹಂಗಿಲ್ಲ, ಅವಳು ಸ್ವಲ್ಪ ಸ್ಟ್ರೇಟ್ ಇದೆ ನಾವು. ಸೊ ಹಾಗಾಗಿ ಅವಳಿಗೆ ಎಷ್ಟು ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾಳೆ ಅಂತ ಅಂದ್ಬಿಟ್ಟು ಇಷ್ಟು ಕಲೆಕ್ಷನ್ಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಓದೋದಾಗೆಲ್ಲ ಕಲೆಕ್ಷನ್ಸ್ ಮಾಡ್ಕೊತಾ ಇದ್ದೀನಿ ನಾನು ಕೂಡ. ಆ್ಯಂಡ್ ಈ ಥರ 3 ಹೇರ್ ಪಿನ್ಸ್ ಟೈಪ್ ಇದೆ, ಇದನ್ನು ಹಾಕಿದ್ದೀನಿ. ಬಟ್ ಇದು ಅವಳಿಗಿಂತ ಆ್ಯಕ್ಚುಲಿ ನಮಗೆ ಚೆನ್ನಾಗಿ ಕಾಣುತ್ತೆ. ನಾವು ಸ್ವಲ್ಪ ಎತ್ನಿಕ್ ವೇರೆಲ್ಲ ಹಾಕೊಂಡಾಗ ಸೈಡ್ಗೆ ಹಾಕೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಅದು ಪೇರ್ ಕಲೆಕ್ಷನ್ಸ್ ಆಯ್ತು. ಈಗ ಸಿಂಗಲ್ ನೋಡಿ, ಇದೊಂದು ತೊಗೊಂಡಿದ್ದೀನಿ. ಅಂದರೆ ಅವಳಿಗೆ ಅವಾಗ ಇನ್ನೂ ನಾನು 2 ಜುಟ್ಟು ಹಾಕೋಷ್ಟು ಕೂದಲಿರಲಿಲ್ಲ ಅವಳಿಗೆ. ಸೊ ಹಾಗಾಗಿ 1 ಜುಟ್ಟು ಹಾಕ್ಬಿಟ್ಟು ಇದನ್ನು ಹಿಂಗಾದರೂ ಹಾಕೊಳ್ಳಿ ಅಂತ ಅಂದ್ಬಿಟ್ಟು ತೊಗೊಂಡಿದ್ದೆ. ಆ್ಯಂಡ್ ಇದನ್ನು ನಾವು ಕೂಡ ಯೂಸ್ ಮಾಡ್ಕೊಬೋದು ಆ ಟೈಪ್. ಇದೊಂದಿದೆ ಆ್ಯಂಡ್ ಇದೊಂದಿದೆ. ಇದನ್ನು ಫಸ್ಟ್ ತೊಗೊಂಡಿದ್ದು. ಇದು ಫಸ್ಟ್ ಬರ್ತ್ಡೇಗೆ ತೊಗೊಂಡಿದ್ದು, ಫಸ್ಟ್ ಇಯರ್ ಬರ್ತ್ಡೇಗೆ. ಆವಾಗ ಇನ್ನೂ ಅವಳಿಗೆ ಅಷ್ಟು ಹೇರ್ಸ್ ಬಂದಿರಲಿಲ್ಲ, ಹಾಗಾಗಿ ಇದು ತೊಗೊಂಡೆ. ನನಗಂತೂ ತುಂಬ ಇಷ್ಟ ಆಯಿತು ನೋಡಿ. 2 ಪೀಸ್ ಇದೆ. ನೆಕ್ಸ್ಟ್ ಇದು ಅಷ್ಟೇ, ಈಗ ಸಂಕ್ರಾಂತಿಗೆ ಹೋದಾಗ ತೊಗೊಂಡಿದ್ದು. ಅಂದರೆ ಅವಳು ಕೂದಲು ಸ್ವಲ್ಪ ಬಂದಿರೋದ್ರಿಂದ ಸ್ವಲ್ಪ ಸೈಡ್ಗೆ ಜುಟ್ಟು ಹಾಕ್ಬಿಟ್ಟು ಇದನ್ನು ಹಿಂಗೆ ಸೈಡ್ಗೆ ಹಾಕಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಇದೊಂದು ಕಿರೀಟ, ಕ್ರೌನ್ ಚೆನ್ನಾಗಿದೆ ಅಲ್ವಾ. ಸೊ ಇಷ್ಟು. ಇದಾದಮೇಲೆ ಇದೊಂದು ಪುಟ್ಟ ಕ್ಲಿಪ್ ಅವಳಿಗೆ. ನಾನು ಕೂಡ ಯೂಸ್ ಮಾಡ್ಬೋದು, ಬಟ್ ನನ್ನ ಕೂದಲು ದಪ್ಪ ಇರೋದ್ರಿಂದ ನಾನು ಯೂಸ್ ಮಾಡೋಕ್ಕಾಗಲ್ಲ. ಆ್ಯಂಡ್ ನೆಕ್ಸ್ಟ್ ಆಲ್ಮೋಸ್ಟ್ ಇದು ಎಲ್ಲ ಮಕ್ಕಳ ಹತ್ರನೂ ಇದ್ದೇ ಇರುತ್ತೆ. ನಾನು ಅವಳಿಗೆ ಇನ್ನೂ ಫಸ್ಟ್ ಮುಡಿಗೆ ಕೊಡಿಸಿರ್ಲಿಲ್ಲ, ಆವಾಗಲೇ ಆರ್ಡ್ರ್ ಮಾಡಿ ತೊಗೊಂಡಿದ್ದು. 15 to 15 30 ಪೀಸ್ ಇತ್ತು. 30 ಪೀಸಲ್ಲಿ ಎಷ್ಟಿದೆ. ನಾನು ಇಲ್ಲಿ ಚಾಯ್ಸ್ ಮಾಡಿರೋದು ಬಂದು 1 ಪೀಸ್ ಪೂರ್ತಿ ಯೂನಿಕಾರ್ನು ಮತ್ತು ರೈನ್ಬೋ, ಇನ್ನೊಂದು ಪೀಸ್ ಪೂರ್ತಿ ಲಾಲಿಪಾಪು ಮತ್ತು ಕಪ್ ಐಸ್ ಕ್ರೀಮ್ ಆ ಥರ ನೋಡಿ. ಅವಳಿಗಂತೂ ತುಂಬ ಇಷ್ಟ. ನಾನು ಮಿಕ್ಸ್ ಆಗುತ್ತೆ ಬಾಕ್ಸ್ಗೆ ಹಾಕಿದ್ರೆ ಅಂತ ಹೇಳಿ ಸೊ ಈ ಥರದ್ದು ಒಂದು ಎಂತ ರಟ್ಟಿಗೆ ಹಾಕಿ ಇಟ್ಟಿದ್ದೀನಿ ಕಾರ್ಡ್ಬೋರ್ಡ್ಗೆ ನೋಡಿ. ಅಂದರೆ ಇದು ಆಲ್ಮೋಸ್ಟ್ ಇದು ಅಷ್ಟೇ ನೋಡಿರ್ತೀರಾ. ಅಂದರೆ ಫ್ರೂಟ್ಸ್ದು ಮಾಮೂಲಿ ಟಿಕ್ ಟಾಕ್ ಕ್ಲಿಪ್ಸ್ ಥರನೇ. ಅವಳಿಗಿನ್ನ ಇದನ್ನು ಒಂದು ಸಲಿನೂ ಕೂಡ ಹಾಕಿಲ್ಲ ನಾನು. ಸೊ ಮಕ್ಕಳಿಗೆ ಈ ಥರ ಚಿಕ್ಕ ಚಿಕ್ಕ ಐಟಮ್ಸ್ನ ನಾವು ಸೇವ್ ಮಾಡಿ ಇಟ್ಟಾಗ ಎಷ್ಟು ಖುಷಿ ಅನಿಸುತ್ತೆ ಅಲ್ವಾ. ಅದರಲ್ಲೂ ಅವ್ರು ಹುಟ್ಟಾಗಿ ತೊಗೊಂಡಿದ್ದು ಅಥವಾ ಫಸ್ಟ್ ಇಯರ್ ಬರ್ತಡೇಗೆ ಸೊ ಹಂಗೆಲ್ಲ ತಗೊಂಡೇ ಇರೋದು ನಮಗೆ ನೋಡಿದ್ರೆ ತುಂಬ ಖುಷಿ ಅನಿಸುತ್ತೆ. ಅಂದರೆ ಮೆಮೊರೀಸ್ ರಿಕಾಲ್ ಮಾಡ್ಕೊಬೋದು, ಇದು ಅವಾಗ ತೊಗೊಂಡಿದ್ದು ಅವಾಗ ಹಾಕಿರೋದು ಅನ್ನೋದೆಲ್ಲ ಒಂದಷ್ಟು ಚೆನ್ನಾಗಿರುತ್ತೆ. ಆ್ಯಂಡ್ ಇದು ಬಂದಿದ್ದು ಲಾಸ್ಟ್. ಇದು ಕೂಡ ಬ್ಯಾಂಗ್ಳೂರು ವೀಡಿಯೋದಲ್ಲಿ ನೋಡಿರ್ತೀರ. ಇದ್ರ ಜೊತೆಗೆ ನಾನು ಈ ಥರ ಸ್ಮಾಲ್ ಕ್ಲಿಪ್ಸ್ ಕಲೆಕ್ಷನ್ಸ್ ಕೂಡ ಮಾಡಿದ್ದೀನಿ. ಒಂದು ನಿಮಿಷ, ಐ ವಿಲ್ ಶೋ. ಸೊ ನೋಡಿ, ಅದ್ರ ಜೊತೆಗೆ ಒಂದು ಸ್ವಲ್ಪ ಇತ್ತು, ಅದ್ರಲ್ಲಿ ಕೂಡ ನಾನು ಒಂದಷ್ಟು ಕಲೆಕ್ಷನ್ಸ್ ಮಾಡಿದ್ದೀನಿ. ಅಂದರೆ ಅವಳಿಗೆ ಹಿಂಗೆ ಎತ್ತಿ ಎಲ್ಲ ಫುಲ್ ಹೇರ್ ಸ್ಟೈಲ್ ಮಾಡಲಿಕ್ಕೆ. ಈಗ ರೀಸೆಂಟ್ನಾಗ ನಾನೊಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೆ, ಪರ್ಪಲ್ ಡ್ರೆಸ್ ಸೆಲೆಬ್ರೇಷನ್ ಅವ್ರ ಸ್ಕೂಲಲ್ಲಿ ಮಾಡಿದ್ರು, ಸೊ ಅವಾಗ ಮಾಡಿದೆ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಮಮ್ಮ ಸ್ಟೆಪ್ ಜಡೆ ಹಾಕ್ಬಿಟ್ಟು ಇಲ್ಲೆಲ್ಲ ಹಾಕ್ಕೊಡ್ತಾಯಿದ್ರು. ಸೊ ಅದೇ ಒಂಥರ ಮಜಾ. ಆ್ಯಂಡ್ ಇದಿಷ್ಟು ರಬ್ಬರ್ ಬ್ಯಾಂಡ್ಸ್. ಆ್ಯಂಡ್ ರಬ್ಬರ್ ಬ್ಯಾಂಡ್ಸ್ ಆ್ಯಸ್ ಯೂಶಲಿ ನಾರ್ಮಲ್ ಬ್ಯಾಂಡ್ಸ್ನೇ ನಾನು ಯೂಸ್ ಮಾಡೋದು ಅವಳಿಗೆ. ಸೊ ಸ್ವಲ್ಪ ಡ್ರೆಸ್ ಮ್ಯಾಚಿಂಗ್ ಬೇಕು ಅಂದಾಗ ಇದನ್ನು ತೆಗ್ದಾಕ್ತೀನಿ. ಇದು ಜಾಸ್ತಿ ಎಂತ ಎಲಾಸ್ಟಿಕ್ ಅಷ್ಟು ಹಾಕಿಲ್ಲಲ್ವ, ಎಲಾಬ್ರೇಟ್ ಆಗಲ್ಲ ಇದು ಜಾಸ್ತಿ. ಒಂದು 2 ರೌಂಡ್ ಅಷ್ಟೇ ಆಗೋದಷ್ಟೇ. ಬಟ್ ನನಗೆ ವರ್ತ್ ಅಲ್ಲ ಅನಿಸ್ತು. 2 ರೌಂಡ್ ಹಾಕಿದ್ರೆ ಅದು ಫುಲ್ ಉರ್ಚ್ಕೊಂಡು ಬರುತ್ತೆ, ಅಷ್ಟೊಂದೇನು ವರ್ತ್ ಅಲ್ಲ ಅನಿಸ್ತು ಇದು ರಬ್ಬರ್ ಬ್ಯಾಂಡು. ಚಿಕ್ಕ ಏರ್ ಇರುತ್ತಲ್ಲ ಅಂಥವ್ರಿಗೆ ಅಷ್ಟೇ ಸರಿ.
ಸೊ ಇಷ್ಟೇ ಅವಳದು ಕ್ಲಿಪ್ ಕಲೆಕ್ಷನ್ಸ್. ಮತ್ತು ಇನ್ನೂ ಜಾಸ್ತಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅವಳದೊಂದು ಪೂರ್ತಿ ನಾನು ಹೆಂಗೆ ಸಪ್ರೇಟ್ ಮಾಡಿದ್ದೀನಿ ಅಂತ ಹೇಳಿದ್ರೆ, ಬ್ಯಾಂಗಲ್ಸ್ ಒಂದು ಬಾಕ್ಸು, ಕ್ಲಿಪ್ ಒಂದು ಬಾಕ್ಸು, ಹೇರ್ ಬ್ಯಾಂಡ್ ಒಂದು ಬಾಕ್ಸು, ಅದಾದಮೇಲೆ ಅವಳದು ಈ ಥರ ಸೆಟ್ ಎಂತ ನೆಕ್ ಪೀಸ್ ಅದೇ ಆಕ್ಸೆಸರೀಸೇ ಒಂದು ಬಾಕ್ಸ್ ಫುಲ್ಲೆಲ್ಲ ಅವಳದೇ ಒಂದೊಂದು ಬಾಕ್ಸು ಅಂತ ಮಾಡಿಟ್ಬಿಟ್ಟಿದ್ದೀನಿ. ಆಗ ನಮಗೆ ಈಸಿ ಆಗುತ್ತೆ ತಗೊಳ್ಳಿಕ್ಕೆ. ಎಲ್ಲ ಒಂದೇ ಬಾಕ್ಸಲ್ಲಿ ಹಾಕಿದ್ರೆ ಅಯ್ಯೋ ಇದೆಲ್ಲಿ ಅಂತ ಅನಿಸುತ್ತೆ ಅಂದ್ಬಿಟ್ಟು ನಾನು ಎಲ್ಲನೂ ಕೂಡ ಸಪ್ರೇಟ್ ಬಾಕ್ಸ್ಗೆ ಹಾಕಿಟ್ಟಿದ್ದೀನಿ. ಸೊ ಆ್ಯಂಡ್ ಅವಳಿಗೆ ನೆಕ್ ಪೀಸು ಅಷ್ಟೇ ನಾನು ಜಾಸ್ತಿ ಕಲೆಕ್ಷನ್ಸ್ ಮಾಡಿಲ್ಲ, ಬಿಕಾಸ್ ನನ್ನದೇ ಆ್ಯಂಟಿಕ್ ನೆಕ್ ಪೀಸ್ ಇದೆ ಅಲ್ವಾ, ಸೊ ಅದನ್ನು ಮ್ಯಾನೇಜ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅವಳಿಗೊಂದಷ್ಟು ಮಾತ್ರ ಮಾಡ್ಕೊಂಡಿರೋದು. ಆ್ಯಂಡ್ ಮುಂದಿನ ವೀಡಿಯೋಗಳಲ್ಲಿ ನನ್ನ ಇಯರಿಂಗ್ ಕಲೆಕ್ಷನ್ಸು ಆ್ಯಂಡ್ ನೆಕ್ ಪೀಸ್ ಕಲೆಕ್ಷನ್ಸ್ನೆಲ್ಲ ಕೂಡ ನಿಮ್ಮ ಜೊತೆ ಶೋ ಮಾಡ್ತೀನಿ. ಸೊ ಬನ್ನಿ, ಅದಕ್ಕಿಂತ ಮುಂಚೆ ನಮ್ಮ ಜಶ್ವಿನ್ ನೋಡೋಣ. ಅವಳಿಗೆ ಫಸ್ಟ್ ನಾವು ಇದನ್ನು ತೊಗೊಂಡಿದ್ದು, ಇದೆಲ್ಲ ನಾನು ಮೀಶೋ ಮತ್ತು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು. ಜಸ್ಟ್ 120 ರುಪೀಸಿಗೆ ಸಿಕ್ತು. ಇದೊಳು 6 ಮಂತ್ ಇದ್ದಾಗ ತೊಗೊಂಡಿದ್ದು, ಬಿಕಾಸ್ ಕೃಷ್ಣಂಗೆ ಮಾಡಬೇಕಿತ್ತಲ್ವ ಹಾಕೋಕ್ಕೆ. ಸೊ ನನಗಂತೂ ಇದ್ರ ಇಯರಿಂಗ್ಸ್ ತುಂಬ ಅಂದರೆ ತುಂಬ ಇಷ್ಟ. ನೋಡಿ, ಸ್ಯಾರಿಗೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ. ಬಟ್ ಈಗ ರೀಸೆಂಟಾಗಿ ಕಟ್ ಮಾಡಿಬಿಟ್ಟೆ ಇದನ್ನು, ಬಿಕಾಸ್ ಅವಳಿಗೆ ಡಾರ್ಕ್ ಥರ ಮಾಡೋಣ ಅಂತ ಹೇಳಿ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಅವ್ರ ಸ್ಕೂಲಲ್ಲಿ ಸಂಕ್ರಾಂತಿ ಸ್ಪೆಷಲ್ ಎತ್ನಿಕ್ ಡೇ ಇದ್ದಿದ್ದ ರೀಸನಿಂದ ಮಾಮೂಲಿ ಡಾಬು ಅವಳು ಸ್ವಲ್ಪ ಸಣ್ಣ ಇರೋದ್ರಿಂದ ಅವಳು ಡಾಬು ಅವಳಿಗೆ ಆಗೋದೇ ಇಲ್ಲ, ಪೂರ್ತಿ ಲೂಸ್ ಆಗುತ್ತೆ ಅಂತ ಹೇಳಿ ನಾನು ಇದನ್ನೇ ಮ್ಯಾನೇಜ್ ಮಾಡಿದೆ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಸೊ ಇದೊಂದು ವೈಟ್ ನೆಕ್ ಪೀಸು. ಆಲ್ಮೋಸ್ಟ್ ಅವಳಿಗೆ ನಾನು ತೊಗೊಂಡಿರೋದೆಲ್ಲ ಫುಲ್ ಚೋಕರೆ, ಅದು ಬಿಟ್ಟರೆ ಬೇರೆ ಏನೂ ತೊಗೊಂಡಿಲ್ಲ. ಸೊ ನೆಕ್ಸ್ಟ್ ಇದೊಂದು, ಇದು ಸುಮ್ಮನೆ ಹಾಗೆ ಒಂದು ಪ್ಲೇಸ್ಗೆ ಹೋಗಿದಾಗ ನೋಡಿ ತೊಗೊಂಡಿದ್ದು. ಇಷ್ಟ ಆಯಿತು, ನಾವು ವೇರ್ ಮಾಡ್ಬೋದು, ಸ್ವಲ್ಪ ರೇಷ್ಮೆ ಸೀರೆಗೆಲ್ಲ ವೇರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಸೊ ಇದೊಂದು, ಇದು ವರಮಹಾಲಕ್ಷ್ಮಿಗೆ ತೊಗೊಂಡಿದ್ದು ಚೋಕರ್. ನೋಡಿ, ನೀವು ಆಲ್ಮೋಸ್ಟ್ ನೋಡಿರ್ತೀರ, ಇದನ್ನು ಕೂಡ ನಾನು ಶಾಪ್ ಮಾಡಿದೆ. ಇದು ನಾನು ಒಂದ್ಸಲಿ ಕೂಡ ವೇರ್ ಮಾಡಿಲ್ಲ, ಚೆನ್ನಾಗಿದೆ. ಇದು ವರಮಹಾಲಕ್ಷ್ಮಿಗೆ ತೊಗೊಂಡಿದ್ದು ಅವಳಿಗೆ ಚೋಕರು. ನಾನು ಇದೊಂದೇ ಈ ಥರದ್ದು ಸರ ಅಂತ ಇದೊಂದೇ ಇರೋದು, ಇನ್ನೆರಡಿತ್ತು, ಬಟ್ ಅದೇನು ಮಾಡಿದ್ಲು ಗೊತ್ತಿಲ್ಲ. ಸೊ ಇದೊಂದು ಚೈನು, ಸಾರಿ ಸರ, ಮಣಿ ಸರ. ಅದಾದಮೇಲೆ ನೆಕ್ಸ್ಟ್ ಲಾಸ್ಟ್ ಒನ್ ಇದು ಈಗ ನೋಡಿರ್ತೀರಾ, ಸಂಕ್ರಾಂತಿ ಹಬ್ಬಕ್ಕೆ ನಾನು ಶಾಪಿಂಗ್ ವಿಡಿಯೋ ಮಾಡಿದಾಗ ತೋರಿಸಿದೆ ನಿಮಗೆ. ಸೊ ಇದಿಷ್ಟೇ ಚೋಕರು. ಸೊ ಗೈಸ್, ಇಷ್ಟೇ ನಾನು ಸದ್ಯ ಕಲೆಕ್ಷನ್ಸ್ ಮಾಡಿರೋದು. ನನಗಂತೂ ಈ ಥರ ಮಾಡೋದು ತುಂಬ ಇಷ್ಟ ಕಲೆಕ್ಷನ್ಸ್. ಬಟ್ ನಿಮ್ಗೆ ಹೇಳಿದೆ ಅಲ್ವಾ ನಾನು, ನಾನೇ ಕ್ಲಿಪ್ ಕಸ್ಟಮೈಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ. ಸೊ ಇವಾಗ ಸ್ವಲ್ಪ ಬ್ಯುಸಿ ಇದೆ, ಬ್ಲೌಸ್ ಆರ್ಡರ್ಸ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ನನಗೆ ಅದು ಇದು ಅಂತೆಲ್ಲ ಮೇಂಟೈನ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಆ ರೀಸನ್ನಿಂದ ನಾನು ಅದೊಂದು ಸ್ವಲ್ಪ ಹಂಗೆ ಸ್ಟಾಪ್ ಮಾಡಿ ಇಟ್ಬಿಟ್ಟಿದ್ದೀನಿ. ನೆಕ್ಸ್ಟ್ ನೋಡೋಣ, ಇದೆಲ್ಲ ಮುಗ್ದಾದ್ಮೇಲೆ ಅದನ್ನು ಸ್ಟಾರ್ಟ್ ಮಾಡೋಣ ಅಂತ ಹೇಳಿ. ಸೊ ಅದಕ್ಕೆ ನಮಗೆ ಕ್ರೊಕೊಡೈಲ್ದು ಹೇರ್ ಕ್ಲಿಪ್ಸ್ ಬರುತ್ತೆ, ಅದನ್ನು ತೊಗೊಬೇಕು ಮೇಯ್ನು. ಸೊ ಅದು ತೊಗೊಂಡಾದ್ಮೇಲೆ ನಮ್ಗೆ ಯಾವ ರೀತಿ ಬೇಕು ಅದನ್ನು ಕಸ್ಟಮೈಸ್ ಮಾಡ್ಬೋದು. ಮೆಟೀರಿಯಲ್ಸ್ನೆಲ್ಲ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ, ಸಪ್ರೇಟ್ ಅದಕ್ಕೆ ಮಾತ್ರ ಮೆಟೀರಿಯಲ್ಸ್ನ ತೊಗೊತಾ ಇಲ್ಲ ನಾನು. ನಾನೀಗ ಬ್ಲೌಸ್ ಸ್ಟಿಚಿಂಗ್ ಮಾಡೋದ್ರಿಂದ ಸ್ವಲ್ಪ ರೇಷ್ಮೆ ಥರ ಕ್ಲಾತ್ಸ್ ಎಲ್ಲ ಉಳಿದಿರುತ್ತೆ ಅಲ್ವಾ, ಅದನ್ನೆಲ್ಲ ಎತ್ತಿಟ್ಕೊತಾ ಇದ್ದೀನಿ. ಅದರಿಂದ ಎಂಥ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಮಾಡ್ಬೋದು, ಕ್ಲಿಪ್ ಕಲೆಕ್ಷನ್ಸ್ನ ಡಿಸೈನ್ ಮಾಡ್ಬೋದು ಅಂತ ಹೇಳಿ ಹುಡುಕಿ ಇಟ್ಕೊತಾ ಇದ್ದೀನಿ. ಸೊ ಹಾಗಾಗಿ ಅದೆಲ್ಲ ಸ್ವಲ್ಪ ಸರಿ ಎಲ್ಲ ಪ್ರಿಸರ್ವ್ ಮಾಡಿ ಇಟ್ಕೊಂಡ್ರೆ ಆಮೇಲೆ ಕ್ಲಿಪ್ನ ಆರ್ಡ್ರ್ ಮಾಡ್ಕೊಂಡು ತಗೊಳ್ಳೋಣ ಅಂತ. ಸೊ ಪಕ್ಕ ನಾನು ಅದನ್ನು ತೋರಿಸ್ತೀನಿ ಮಾಡಿ. ಅದಾದಮೇಲೆ ಹೇರ್ ಬನ್ಸ್ ಅದನ್ನು ಕೂಡ ತೋರಿಸ್ತೀನಿ ಮನೇಲಿ ಯಾವ ರೀತಿ ಚೆನ್ನಾಗಿ ಕಸ್ಟಮೈಸ್ ಮಾಡ್ಕೊಬೋದು ಅಂತ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊತಾ ಇದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ್ಯಂಡ್ ಗೈಸ್, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂಥ ವೀಡಿಯೋಸ್ದು ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.